ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಅಂಗನವಾಡಿ ಮಕ್ಕಳಿಗೆ ವಿತರಿಸಬೇಕಾದ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ ಆರೋಪಿತರ ಬಂಧನ. ಖಚಿತವಾಗಿ ಬಂದ ಮಾಹಿತಿ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡದವರು ಹೊರವಲಯದಲ್ಲಿ ಇರುವ ಒಂದು ಗೋಡೌನಿನಲ್ಲಿ ಅಕ್ರಮವಾಗಿ ಅಂಗನವಾಡಿಯ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಕೊಡಬೇಕಾದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪ್ರಯತ್ನದಲ್ಲಿದ್ದಾಗ ದಾಳಿ ಮಾಡಿ ಶ್ರೀಮತಿ ಕಮಲವ್ವ ತಂದೆ ಬಸಪ್ಪ ಬೈಲೂರ್ ಹಾಗೂ ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಅಭಿವೃದ್ಧಿ ಇಲಾಖೆ ಧಾರವಾಡ ಇವರು ದೂರು ಕೊಟ್ಟಿದ್ದು, ಈ ಪ್ರಕರಣದಲ್ಲಿ ಈ ಕೆಳಕಂಡ ಆರೋಪಿಗಳನ್ನು ದಸ್ತಗಿರ ಮಾಡಿದ್ದು. ಅವರ ಹೆಸರು ಶಿವಕುಮಾರ್ ದೇಸಾಯಿ, ಬಸವರಾಜ್, ಮೊಹಮ್ಮದ್ ಗೌಸ್, ಗುಡೌನ್ ಮಾಲೀಕ ಗೌತಮ್ ಸಿಂಗ್, ಜನ್ನತ್ ನಗರ ಹಳ್ಳಿ ಹುಬ್ಬಳ್ಳಿ, ಗುಡೌನ್ ಬಾಡಿಗೆದಾರ ಮಂಜುನಾಥ್ ಮಾದರ್, ಫಕೀರೇಶ್, ಕೃಷ್ಣ ಮಾದರ್, ರವಿ ಹರಿಜನ್ ಹಾಗೂ ಇನ್ನಿತರರು. ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಧಾರವಾಡ ಇವರು ಹಳೆ ಕಪೂರ್ ಹೊರವಲಯದಲ್ಲಿರುವಂತಹ ಒಂದು ಗೋಡನಲ್ಲಿ ಅಂಗನವಾಡಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂತಹ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂತದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ಕೊಟ್ಟ ಒಂದು ಫಿರ್ಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಮಕ್ಳು, ಬಾಣಂತಿಯರು, ಅಂಗನವಾಡಿಗೆ ಹೋಗುವಂತ ಮಕ್ಕಳು ಮತ್ತೆ ಅಂಗನವಾಡಿಗೆ ಹೋಗದೆ ಇರುವಂತ ಮಕ್ಕಳು ಅಂತವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮೆಟೀರಿಯಲ್, ಮುಖ್ಯವಾಗಿ ಇದರಲ್ಲಿ ಗೋಧಿ ರವಾ ಇದೆ, ಮಿಲ್ಲೆಟ್ ಲಡ್ಡು ಇದೆ, ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ, ಅಕ್ಕಿ ಇದೆ, ಹಾಲಿನ ಪುಡಿ ಇದೆ, ಅದೇ ರೀತಿ ಸಾಂಬಾರ್ ಮಸಾಲ, ಬೆಲ್ಲ, ಉಪ್ಪಿಟ್ಟು ಮಸಾಲ, ಸಕ್ಕರೆ, ಕಡಲೆಬೇಳೆ, ಹೆಸರುಕಾಳು, ಗೋಧಿ ರವೆ, ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಂತ ವಸ್ತುಗಳು ಸೀಸ್ ಆಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ, ಮತ್ತೆ ಆ ಗೋಡನ್ ಬಾಡಿಗೆದಾರ ಯಾರಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು, ಜೊತೆಗೆ ಆ 2 ವಾಹನಗಳೇನಿದ್ವು, ಶಿವಕುಮಾರ್ ದೇಸಾಯಿ ಮತ್ತೆ ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ಬೊಲೆರೋ ವಾಹನದ ಚಾಲಕ, ಅದೇ ರೀತಿ ಮಂಜುನಾಥ್, ಫಕೀರೇಶು, ಕೃಷ್ಣ ಮತ್ತೆ ರವಿ ಅಂತ ಸ್ಥಳದಲ್ಲಿದ್ದಂತ ಒಟ್ಟು 8 ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದೀವಿ. ಅದಾದ್ಮೇಲೆ ಆ ವಾಹನ ಚಾಲಕರು ಮತ್ತೆ ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿತ್ತು ಅವ್ರಗಳ ಕಡೆ ಸಿಕ್ಕಂತ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತೆ ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು, ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು, ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾ ಇದ್ರು ಅನ್ನೋಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತೆ ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು, ಅದ್ರ ಬೇಸಿಸ್ ಮೇಲೆ ಸುಮಾರು 18 ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟ್ ಅನ್ನು ಹಾಕುವಂಥದ್ದು ಮತ್ತೆ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನ ಇಳಿಸ್ಕೊಂಡು ಇನ್ನು ಉಳಿದದ್ದನ್ನ ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು 18 ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ. ಒಟ್ಟಾರೆಯಾಗಿ 8 + 18 26 ಜನ ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಹೊಸ BNS ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್, ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂತ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸಿಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಇದೊಂದು ಗಂಭೀರ ಪ್ರಕರಣ. ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರಧಾರ ರೀತಿಯಲ್ಲಿದ್ರು ಅವರು ರೇಡ್ ಆದ ತಕ್ಷಣ ಅಲ್ಲಿಂದಾನೆ ತಪ್ಪಿಸ್ಕೊಂಡಿರುವಂತದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ನಂತರ ಬೇರೆಲ್ಲ ಕಡೆ ಹುಡುಕುವಂತ ಪ್ರಯತ್ನ ಮಾಡಿದ್ದೇವೆ. ಸದ್ಯ ಅವರು ಹೊರ ರಾಜ್ಯಗಳಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ. ಮತ್ತೆ ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ
ಅದರ ಬೇಸಿಸ್ ಮೇಲೆ ಇನ್ನು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನ ಮಾಡ್ತಾ ಇದ್ದೇವೆ. ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆಸ್ ಪರ್ ದಿ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂಥದ್ದು, ಅವ್ರದ್ದು ಪಾತ್ರ ಖಾತ್ರಿ ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಮೋಡಸ್ ಆಪರೆಂಡಿ ಅಂತಂದ್ರೆ ಇದು MST ಅಂತ ಅಂದ್ರೆ ಮಹಿಳಾ ಸಪ್ಲಿಮೆಂಟರಿ ಪ್ರೊಟೆಕ್ಷನ್ ಸೆಂಟರ್, ಇದು ಜಿಲ್ಲೆಗೆ ಒಂದಿರುತ್ತಂತೆ. ಮತ್ತೆ ಇದು ಸದ್ಯ ನಮ್ಮ ಧಾರವಾಡದ ಲಕ್ಕಂನಹಳ್ಳಿ ಅಲ್ಲಿದೆ. ಇಲ್ಲಿ ಧಾರವಾಡ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ. ಫುಡ್ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು 20 ಜನ ಮಕ್ಕಳು ಬರ್ತಾ ಇರ್ತಾರೆ. ಇವ್ರು ತೋರಿಸ್ಬೇಕಾದ್ರೇನೆ 40 ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸ್ ತೋರಿಸ್ತಾರೆ. ಒಂದು ಎರಡನೇದು ಆ ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ, ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತಂದು ಒಂದು ಚೀಟಿಲಿ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡಕ್ ಬಂದಿರ್ತಾರೆ ಅವ್ರಗಳಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದೀವಿ, ಇಷ್ಟು ಬ್ಯಾಗ್ ನಾವು ವಾಪಸ್ ಕಳಿಸ್ತಿದೀವಿ ಅಂತಂದು ಒಂದು ಇನ್ಫಾರ್ಮಲಿ ಬರ್ಸ್ಕೊತಾರೆ. ಆ ಬರ್ಸ್ಕೊಂಡು ಅದನ್ನ ಈ ಒಂದು ಸಂಪೂರ್ಣ ಜಾಲವನ್ನ ಯಾರು ಸೂತ್ರಧಾರ ರೀತಿಯಲ್ಲಿ ನಡೆಸ್ತಾ ಇದ್ರು ಸೊ ಅವರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ 18 ಕೇಂದ್ರಗಳಲ್ಲಿ ಸುಮಾರು 180 ಚೀಲ ಕೊಡ್ಬೇಕಿತ್ತು, ಅದರಲ್ಲಿ 90 ಚೀಲ ಕೊಟ್ಟಿದ್ವಿ, ಇನ್ನು 90 ಚೀಲ ಉಳಿದಿದೆ, 90 ಚೀಲ ಉಳಿದಿರೋದು ನೀವು ಗೋಡನ್ ಅಲ್ಲಿ ಇಟ್ಟಿದೀವಿ ಅನ್ನೋ ರೀತಿ ಒಂದು ಪ್ರಾಪರ್ ನೆಟ್ವರ್ಕ್ ಇರುವಂತದ್ದು ನಮಗೆ ತಿಳಿದು ಬಂದಿದೆ. ಸೊ ಮೋಡಸ್ ಏನಿತ್ತು ಅಂತಂದ್ರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂಡೈರೆಕ್ಟ್ ತಗೊಂಡ್ಬರ್ತಾರೆ, ಸಪ್ಲೈ ಮಾಡ್ಬೇಕಾದ್ರೆ ಕಡಿಮೆ ಸಪ್ಲೈ ಮಾಡ್ಬಿಟ್ಟು ಉಳಿದಿದ್ದನ್ನ ಇಲ್ಲಿ ಗೋಡನ್ ಅಲ್ಲಿ ಇಟ್ಕೊಂಡು ನಂತರ ಅದನ್ನ ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಬಿದ್ದರೆ ರೀಪ್ಯಾಕಿಂಗ್ ಮಾಡ್ಬಿಟ್ಟು ಮತ್ತೆ ಲೋಕಲ್ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸೆಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಪ್ರಮುಖ ಆರೋಪಿಗಳು ಇಬ್ಬರೇನಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಅವ್ರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ. ಇವನ್ ಅದರ್ವೈಸ್ ನಮ್ಗೆ ಈಗ ಆಲ್ರೆಡಿ ಏನ್ ಸಿಕ್ಕಿದ್ದಾರೆ ಅವ್ರ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೇವೆ. ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡುವಂತ ಅವಶ್ಯಕತೆ ಇರೋದ್ರಿಂದ ಮತ್ತೆ ಸಾಕಷ್ಟು ಜನರಿಗೆ ಇದೇನಾಗಿದೆ ಅನ್ನೋದು ಒಂದು ಗೊಂದಲ ಇರೋದ್ರಿಂದ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ತುಂಬಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ. ಸದ್ಯಕ್ಕೆ ಇವ್ರೇನು 26 ಜನ ಇದ್ದಾರೆ, 18 ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತೆ 8 ಜನ ಗೋಡನ್ ಮಾಲೀಕರು ಮತ್ತೆ ಗೋಡನ್ ಬಾಡಿಗೆ ಹಿಡಿದಂತವ್ರು, ವಾಹನ ಮಾಡಿದವರು ಮತ್ತೆ ಅವ್ರ ಸಪೋರ್ಟಿಂಗ್ ಇದ್ದಂತವ್ರು, ಒಟ್ಟು 26 ಜನ ಈಗ ಅರೆಸ್ಟ್ ಮಾಡಿದೀವಿ. ಇದಿನ್ನು ಬಹಳ ದೊಡ್ಡ ಜಾಲ ಇದೆ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ. ಹೆಸರು ಹೇಳದ್ ಬೇಡ, ಯಾಕಂದ್ರೆ FIR ಅಲ್ಲಿ ಒಬ್ರದ್ದು ಹೆಸರಿದೆ, ಇನ್ನೊಬ್ರದ್ದು ಹೆಸರಿಲ್ಲ. ಸೊ ಈಗ ಹೆಸರು ಹೇಳಿದ್ರೆ ಏನಾಗುತ್ತೆ, ಅದನ್ನ ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡ್ಲಿಕ್ಕೆಲ್ಲ ಅವಕಾಶ ಆಗುತ್ತೆ ಅಥವಾ ತಪ್ಪಿಸ್ಕೊಳ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೆ ಅವಕಾಶ ಬೇಡ. ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಆಗಿ ಬಂದಿದೆ, ಅದನ್ನ ಟ್ರಾನ್ಸ್ಕ್ರಿಪ್ಟ್ಸ್ ಮಾಡ್ಬಿಟ್ಟು ಅದರಲ್ಲಿ ಲೀಗಲ್ ಒಪಿನಿಯನ್ ತಗೊಂಡು ಅದರಲ್ಲಿ ಅಫೆನ್ಸ್ ಏನ್ ಮೇಕ್ಔಟ್ ಆಗುತ್ತೆ ನೋಡ್ಬಿಟ್ಟು ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೇನೆ. ಮತ್ತೆ ಯಾರಾದ್ರೂ ಅಕಸ್ಮಾತ್ ಆಡಿಯೋ ರೆಫರೆನ್ಸ್ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದ್ರೆ ಕಂಪ್ಲೇಂಟ್ ಅಪಾನ್ ಸಮ್ವನ್ಸ್ ಕಂಪ್ಲೇಂಟ್ ತಗೊಂತೀವಿ. ಇಲ್ಲ ಅಂತಂದ್ರೆ ಅದರಲ್ಲಿ ಲೀಗಲ್ ಒಪಿನಿಯನ್ ಅಲ್ಲಿ ಅಫೆನ್ಸ್ ಅಂತ ಮೇಕ್ಔಟ್ ಆಯ್ತು ಅಂತಂದ್ರೆ ನಾವೇ ಸೋಮೋಟೋ ಕೇಸ್ ಮಾಡೋದು ಮಾಡ್ತೀವಿ. ಸರ್ ಹೇಳ್ಬೇಕು ಈಗ ನಿನ್ನೆ ಟಾರ್ಗೆಟ್ ಮಾಡ್ತಾ ಇದ್ರು, ಕಿರುಕುಳ ಓಡಿಸಿ ಅಲ್ಲಿ ಮುಸ್ಲಿಂ ಸಮಾಜದವ್ರು ತಂದಿಡ್ತಾ ಇದ್ಲು, ತಂದಿಡ್ತಿದ್ಲು ಅಂತ ಆತರ ಏನಾದ್ರು ಇವ್ರು ಬಾಯ್ ಬಿಟ್ಟಿದ್ದಾರೆ ಈಗ ಬಂದಿತ್ತು ಸರ್. ಈಗ ನೋಡಿ ಒಟ್ಟು 18 ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ದಾರೆ ಅವ್ರುಗಳನ್ನ ನಾವು ಈಗ ನಿನ್ನೆ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿ ಮತ್ತೆ ಅವ್ರ ಪಾತ್ರ ಕಂಡು ಬಂದ ಹಿನ್ನೆಲೆಯಲ್ಲಿ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ಅದರಲ್ಲಿ ಈ ಅಂಗನವಾಡಿ ಕಾರ್ಯಕರ್ತೆಯರಷ್ಟೇ, ಅಂಗನವಾಡಿ ಕಾರ್ಯಕರ್ತೆಯರನ್ನಾಗ ಅಷ್ಟೇ ನೋಡ್ಬೇಕು. ಅದೊಂದು ಬಹಳ ದೊಡ್ಡ ಸಮುದಾಯ, ಅದರಲ್ಲಿ ಬಹಳ ಕಡಿಮೆ ಸಂಬಳಕ್ಕೆ ಬಹಳ ಶ್ರದ್ಧೆಯಿಂದ ಮಾಡುವಂತವ್ರು ಬಹಳಷ್ಟು ಜನ ಇದ್ದಾರೆ. ಅದನ್ನ ನೀವೆಲ್ಲ ಒಪ್ತೀರಾ ಕೂಡ. ನಾನು ಈ ಹಿಂದೆ ಬೆಂಗಳೂರಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮತ್ತೆ ಬೇರೆ ಬೇರೆ ಇದಕ್ಕೆ ಬಂದಂತ ಸಂದರ್ಭದಲ್ಲಿ ಬಹಳ ಪೊಲೀಸ್ ಇಲಾಖೆ ಜೊತೆ ಅತ್ಯಂತ ಗೌರವಯುತವಾಗಿ ಅವ್ರು ನಡ್ಕೊಂಡು ಅವರ ಬೇಡಿಕೆಗಳನ್ನ ಕೇಳ್ಕೊಂಡಿರುವಂತದ್ದು ನಾವು ನೋಡಿದ್ದೇವೆ. ಮತ್ತೆ ನಾವೆಲ್ಲ ಗ್ರಾಮೀಣ ಹಿನ್ನೆಲೆ ಇರುವಂತವ್ರು ಇಲ್ಲಿರೋರು. ಸೊ ನಮ್ಮ ಸಂಪರ್ಕದಲ್ಲೂ ಕೂಡ ಬಹಳಷ್ಟು ಜನ ಅಂಗನವಾಡಿ ಕಾರ್ಯಕರ್ತರು ಇದ್ದಾರೆ, ಮತ್ತೆ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಇವ್ರು ಯಾರೋ ಮಾಡಿರುವಂತ ಅಪರಾಧಕ್ಕೆ ಜನರಲ್ ಆಗಿ ನಾವು ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳುದು ತಪ್ಪಾಗತ್ತೆ. ಮತ್ತೆ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಪ್ರಕ್ರಿಯೆ ಅದೇನಿರುತ್ತೆ ಇಲಾಖೆ ವತಿಯಿಂದ ಮಾಡ್ತಾರೆ. ಅದು ಅದ್ರಲ್ಲಿ ಏನಾದ್ರೂ ಲೋಪದೋಷ ಇದೆ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆಯವರು ಸರಿಪಡಿಸುವಂತ ಕೆಲಸ ಮಾಡ್ತಾರೆ. ನಮಗೆ ಸಿಕ್ಕಿರುವಂತ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಸಮುದಾಯಕ್ಕೆ ಸೇರಿದಂತವ್ರು ಇದ್ದಾರೆ ಅನ್ನುವಂಥದ್ದು ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ
ಆರೋಪಿಗಳಷ್ಟೇ. ಆರೋಪಿಗಳಲ್ಲಿ ಮತ್ತೆ ಯಾವ ಜಾತಿ ಧರ್ಮ ಅಂತ ನಾವು ನೋಡೋದ್ ಬೇಡ. ಆಮೇಲೆ ಎಷ್ಟು ದಿನಗಳಿಂದ ಇದು ನಡೀತಾ ಇತ್ತು, ಎಷ್ಟು ವರ್ಷಗಳಿಂದ ನಡೀತಾ ಇತ್ತು, ಅದೆಲ್ಲ ನಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆರೋಪಿಗಳು ಸಿಗಬೇಕು, ಮತ್ತೆ ನಾವು ಅವ್ರದ್ದು ಎಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇದೀವಿ. ಇವಾಗ ಏನಾಗುತ್ತೆ, ಇದ್ರಲ್ಲಿ ಬಂದಿದ್ದನ್ನ ಎಲ್ಲಾದ್ರೂ ಅವ್ರು ಮತ್ತೆ ಡಿಸ್ಪೋಸ್ ಮಾಡ್ಬೇಕು. ಈ ಸಕ್ಕರೆ ಇದೆ, ಅದರಲ್ಲಿ ಉಪ್ಪಿಟ್ಟು ಇದೆ, ಕೆಲವು ಉಂಡೆಗಳಿದಾವೆ, ಆಮೇಲೆ ಉಂಡೆ ಮಾಡುವಂತವು ಇದಾವೆ, ಆಮೇಲೆ ಬೆಲ್ಲ ಇದೆ, ಅಕ್ಕಿ ಇದೆ. ಸೊ ಇದನ್ನೇನು ಇಟ್ಕೊಂಡು ಸ್ಟಾಕ್ ಮಾಡ್ಕೊಳಕ್ ಆಗಲ್ಲ. ಇದನ್ನ ಒಂದ್ ಕಡೆ ಒಂದಷ್ಟು ಕ್ವಾಂಟಿಟಿ ಸ್ಟಾಕ್ ಆದ್ಮೇಲೆ ಅದನ್ನೆಲ್ಲ ಒಂದ್ ಕಡೆ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಆ ಡಿಸ್ಪೋಸ್ ಮಾಡುವಂತ ಪ್ರಕ್ರಿಯೆ ಕೂಡ, ಆ ಡಿಸ್ಪೋಸ್ ರಿಸೀವರ್ಸ್ ಯಾರಿದ್ದಾರೆ ಅವರು ಕೂಡ ಅಫೆಂಡರ್ಸ್ ಆಗ್ತಾರೆ, ಅವರು ಕೂಡ ಪಾರ್ಟ್ ಆಫ್ ಅಫೆನ್ಸ್ ಆಗತ್ತೆ. ಮತ್ತೆ ಇದ್ರಲ್ಲಿರುವಂತ ಕೆಲವು ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಪೌಷ್ಟಿಕ ಆಹಾರ, ಪುಷ್ಟಿ ಅವೆಲ್ಲ ಒಂದು ಕಾಂಪೋಸಿಷನ್ ಇರುವಂತದ್ದು. ಅದನ್ನ ಮಾರ್ಕೆಟ್ ಅಲ್ಲಿ ನಾವು ಓಪನ್ ಮಾರ್ಕೆಟ್ ಅಲ್ಲಿ ಆಗ್ಲಿ ಅಥವಾ ಜನರಲ್ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ, ಕನ್ವಿನ್ಸ್ ಮಾಡಕ್ ಜನಗಳಿಗೆ ಆಗಲ್ಲ. ಹಂಗಾಗಿ ಅದೇನಾದ್ರೂ ಮತ್ತೆ ರೀಸೈಕಲ್ ಆಗಿ ಏನಾದ್ರು ಇದೆ, ಸೇಮ್ ನೆಟ್ವರ್ಕ್ ಬರ್ತಿತ್ತ, ಇದನ್ನೆಲ್ಲ ಒಂದು ಸಮಗ್ರ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಸರ್ ರಿಪ್ಯಾಕಿಂಗ್ ಎಲ್ಲ ಆಗ್ತಾ ಇತ್ತು ಸರ್? ಅದಿನ್ನೂ ಗೊತ್ತಾಗಿ ಕಂಪ್ಲೇಂಟ್ ಲಾಡ್ಜ್ ಆಗಿದ್ದು. ಕಂಪ್ಲೇಂಟ್ ಲಾಡ್ಜ್ ಆದ್ಮೇಲೆ ನಿನ್ನೆ ಎಲ್ಲ ಆರೋಪಿಗಳು ಯಾರಿದ್ದಾರೆ ಅನ್ನೋಂಥದ್ದನ್ನ ಪತ್ತೆ ಮಾಡ್ಬಿಟ್ಟು ಅವ್ರನ್ನೆಲ್ಲ ವಶಕ್ಕೆ ತಗೊಳ್ಳೋಂತ ಕೆಲಸ ಮಾಡಿದೀವಿ. ಅದಾದ್ಮೇಲೆ ಈಗ ಅವ್ರನ್ನ ಇಂಡಿವಿಜುವಲಿ ವಿಚಾರಣೆ ಮಾಡಿ ಅವ್ರ ಪಾತ್ರ ಏನಿದೆ ಅಂತ ಅಸರ್ಟೈನ್ ಮಾಡಿ ಎಸ್ಟಾಬ್ಲಿಷ್ ಮಾಡಿ ಈಗ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದೀವಿ. ಮತ್ತೆ ಇದರಲ್ಲಿ ಎಲ್ಲರನ್ನು ಅಗತ್ಯಕ್ಕೆ ಅನುಸಾರವಾಗಿ ಸಮಯ ನೋಡಿಕೊಂಡು ಪೊಲೀಸ್ ಕಸ್ಟಡಿಗೆ ತಗೊಂಡು ಮತ್ತೆ ಫರ್ದರ್ ಎನ್ಕ್ವೈರಿಯನ್ನು ಕೂಡ ಮಾಡಲಾಗುತ್ತೆ. ಮತ್ತೆ ಇಷ್ಟು ವ್ಯವಸ್ಥಿತ ಸಂಘಟಿತ ಅಪರಾಧವನ್ನ ಮಾಡಿರುವಂತ ಆರೋಪಿಗಳು ಯಾರಿದ್ದಾರೆ, ಇದರಲ್ಲಿ ಎಲ್ಲ ಆರೋಪಿಗಳಲ್ದಿದ್ರು ಪ್ರಮುಖ ಆರೋಪಿಗಳು ಯಾರು ಸೂತ್ರಧಾರರ ರೀತಿಯಲ್ಲಿ ಇದ್ದಾರೆ, ಅವ್ರ ಮೇಲೆ ಮುಂದಿನ ದಿನಗಳಲ್ಲಿ ಕೇವಲ ಈ ಕೇಸ್ ಅರೆಸ್ಟ್ ಮಾಡೋದು ಕಳಿಸೋದಷ್ಟಲ್ಲ, ಇನ್ನು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಿ. ಸರ್ ಎಲ್ಲಿ ಪೆಟ್ರೋಲ್ ಮಾಡ್ತಿದ್ರು, ಯಾವ ಮಾರ್ಕೆಟ್ ನಲ್ಲಿ ಪೆಟ್ರೋಲ್ ಮಾಡ್ತಿದ್ರು, ಏನು ಅದೆಲ್ಲ ಅಸರ್ಟೈನ್ ಮಾಡ್ಬೇಕು ಸರ್. ಇದೆಲ್ಲ ಇನ್ನು ಅಸರ್ಟೈನ್ ಮಾಡ್ಬೇಕು. ಯಾಕಂದ್ರೆ ಈಗ ಇನ್ನು ಬಹಳ ಇನಿಷಿಯಲ್ ಸ್ಟೇಜ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ನಮ್ಮ ಇಬ್ರು ACPಗಳು, ಒಂದು 3 ರಿಂದ 4 ಜನ ಇನ್ಸ್ಪೆಕ್ಟರ್ಗಳು, ನಮ್ಮ DCP ಎಲ್ಲ ಸೇರಿ ಕಂಪ್ಲೀಟ್ ಇದನ್ನ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ, ಇನ್ಫ್ಯಾಕ್ಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಎಲ್ಲಿ ಇದು ಪ್ರೊಕ್ಯೂರ್ಮೆಂಟ್ ಎಲ್ಲ ಆಗುತ್ತೆ, ಯಾವ ರೀತಿ ಸಪ್ಲೈ ಸಿಸ್ಟಮ್ ಇದೆ, ಅದನ್ನ ಮತ್ತೆ ಡಿಸ್ಪೋಸ್ ಮಾಡ್ಲಿಕ್ಕಾದ್ರೆ ಈ ಹಿಂದೆ ಯಾವಾಗಾದ್ರೂ ಈ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಡಿಸ್ಪೋಸಲ್ ಆಗುವಂತದ್ದು ಆ ತರದ್ ಏನಾದ್ರು ಆಗಿದೆ, ಅದೆಲ್ಲ ಸಂಪೂರ್ಣವಾಗಿ ಒಂದು ಸಮಗ್ರ ಚರ್ಚೆಯನ್ನ ಕೂಡ ಮಾಡ್ಲಾಗ್ತಾ ಇದೆ. ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅತ್ಯಂತ ಸಮಗ್ರ ಮತ್ತು ಪರಿಪೂರ್ಣ ತನಿಖೆಯನ್ನ ವೈಜ್ಞಾನಿಕವಾಗಿ ಈ ಪ್ರಕರಣದಲ್ಲಿ ಸಂಪೂರ್ಣವಾಗಿ ಮಾಡ್ಲಾಗುತ್ತೆ ಅಂತ ಹೇಳಿ.